ಶ್ರೀ ಗುರುಭ್ಯೋ ನಮಃ. ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ? ಅವರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಶುಭವಾಗುತ್ತೆ, ಯಾವ ರೀತಿಯಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನೋಡೋಣ. ಈ ವಾರ ದುಷ್ಟ ಪ್ರವೃತ್ತಿ ಅಥವಾ ಮಾಡಬಾರ್ದ ಕೆಲಸ ಮಾಡಿದವ್ರಿಗೇ ಧನಲಾಭ. ಹೌದ್ರಿ, ಆ ರೀತಿ ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಯಾವಾಗ ಆಗುತ್ತೋ ನೋಡ್ಕೊಳ್ಳೋಣ ಅಂತ ಕೆಲವರು ಧನಲಾಭವನ್ನು ಮಾಡ್ಕೊಳ್ತಾರೆ. ಹಾಗೆಯೇ ಇನ್ನೂ ಕೆಲವರಿಗೆ ಸ್ಥಾನಾಂತರದಿಂದ, ಅಂದರೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಅಥವಾ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬದಲಾವಣೆ ಆಗೋದರಿಂದ ಅಥವಾ ವಿದೇಶಕ್ಕೋ ಬೇರೆ ರಾಜ್ಯಕ್ಕೋ ತಿರುಳಿಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕರೆ ಆಗಲೂ ಕೂಡ ಧನಲಾಭ ಆಗುತ್ತೆ. ಅಲ್ಲದೆ ವಿವಿಧ ಮೂಲಗಳಿಂದ ಕೂಡ ಹಣದ ಹರಿವಿದೆ. ಇಷ್ಟರಲ್ಲಿ ನಿಮಗೆ ಯಾವುದು ಸರಿ ಹೊಂದುತ್ತೆ ಅದನ್ನು ನೋಡ್ಕೊಳ್ಳಿ. ಇನ್ನು ರೋಗಗಳೇನಾದರೂ ಇದ್ದರೆ ಅದಕ್ಕೆ ಸೂಕ್ತ ಔಷಧಿ ಅಥವಾ ಚಿಕಿತ್ಸೆ ದೊರಕಿ ಗುಣಮುಖರಾಗ್ತೀರಿ. ಈಗಾಗಲೇ ಹೇಳಿದ ಹಾಗೆ ನಿಮಗೆ ಧನ ಲಾಭವಿದೆ. ಹಾಗೆಯೇ ಧನ ನಷ್ಟ ಆಗೋ ಅಥವಾ ಕಳ್ಳತನವಾಗೋ ಸಾಧ್ಯತೆ ಇದೆ. ಜೋಪಾನ. ಮನೆ ತೆಗೆದುಕೊಳ್ಳುವ ಅಥವಾ ಕಟ್ಟುವ ಯೋಗ ಕೂಡ ಈ ವಾರ ಪ್ರಾರಂಭ ಆಗುತ್ತೆ. ಪ್ರೇಮಿಗಳಿಗೆ ಶುಭ ಸಮಯ. ಮದುವೆಗೆ ಕನ್ಯೆ ಗೊತ್ತಾಗಿದ್ದರೆ ಆಕೆಯ ಜೊತೆ ಮಾತುಕತೆಯನ್ನು ಆಡಿ ಇತ್ಯರ್ಥಕ್ಕೆ ಬರಲು ಕೂಡ ಒಳ್ಳೆಯ ಸಮಯ. ಇನ್ನು ಸಂಕಷ್ಟಗಳ ಪರಿಹಾರಕ್ಕೆ ಈಶ್ವರನಿಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಿ. ಶುಭವಾಗಲಿ.